ಭೀಕರ ಜಲಪ್ರಳಯಕ್ಕೆ ಸಂಪೂರ್ಣ ನೇಪಾಳ ತತ್ತರವಾಗಿದೆ. 170ಕ್ಕೂ ಮಂದಿ ಸಾವನ್ನಪ್ಪಿದ್ದಾರೆ. ಇನ್ನು 1000ಕ್ಕೂ ಹೆಚ್ಚು ಮಂದಿ ನಾಪತ್ತೆಯಾಗಿರುವಂತದ್ದು. ರಸ್ತೆ ಸಂಪರ್ಕ ಸಂಪೂರ್ಣವಾಗಿ ಕಡಿತಗೊಂಡು ಸಾವು ನೋವು. ಕ್ಷಣ ಕ್ಷಣಕ್ಕೂ ಕೂಡ ಏರಿಕೆ ಆಗ್ತಾನೆ ಇದೆ ಸಾವಿನ ಸಂಖ್ಯೆ. ಇಂದು ಕೂಡ ಪ್ರವಾಹವಾಗೋ ಮುನ್ಸೂಚನೆ ಇದೆ ಅಂತ ಹೇಳಲಾಗ್ತಾ ಇದೆ. ನದಿಯ ಮೇಲ್ಭಾಗದಲ್ಲಿ ಹಿಮಬಂಡೆ ಕುಸಿತದ ಹಿನ್ನೆಲೆಯಲ್ಲಿ ಆತಂಕ ಎದ್ದಿರುವಂಥದ್ದು. ಇನ್ನು ಪ್ರವಾಹದ ವೇಗಕ್ಕೆ ಕೊಚ್ಚಿ ಹೋಗಿರೋ ಹಲವಾರು ಹಳ್ಳಿಗಳು. ಗಡಿಯಲ್ಲಿರೋ ಸಣ್ಣ ನದಿಗಳಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗೋ ಸಾಧ್ಯತೆ ಇದೆ. ಬೋಟೆಕೋಶಿ, ತ್ರಿಶೂಲಿ ಮತ್ತು ನಾರಾಯಣಿ ನದಿ ತೀರದಲ್ಲಿ ಈಗಾಗಲೇ ಅಲರ್ಟ್ ಅನ್ನ ವಹಿಸಿದ್ದಾರೆ. 29 ಜಿಲ್ಲೆಗಳಲ್ಲಿ ಹರಿಯುವ ಸಣ್ಣ ನದಿಗಳಲ್ಲಿ ನೀರಿನ ಹರಿವು ಕೂಡ ಹೆಚ್ಚಾಗುವ ಸೂಚನೆ ಕೂಡ ಈಗ ಕೇಳಿಬರ್ತಾ ಇದೆ. ಪ್ರವಾಹದ ಅಬ್ಬರಕ್ಕೆ ನೇಪಾಳದ 6 ಜಲ ವಿದ್ಯುತ್ ಯೋಜನೆಗಳು ಕೂಡ ಧ್ವಂಸಗೊಂಡಿರುವಂಥದ್ದು. ಒಂದ್ ಕಡೆ ನೇಪಾಳ ಮತ್ತು ಟಿಬೆಟ್ ಭಾಗದಲ್ಲಿ ಉಂಟಾಗಿರುವ ಭೀಕರ ಪ್ರವಾಹ ಹಾಗೂ ಭೂಕುಸಿತದ ಹಿನ್ನೆಲೆಯಲ್ಲಿ ಅಲ್ಲಿ ಕನ್ನಡಿಗರು ಕೂಡ ಸಿಲುಕಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಭೀಕರ ಜಲಪ್ರಳಯಕ್ಕೆ ಸಂಪೂರ್ಣ ನೇಪಾಳ ತತ್ತರವಾಗಿರುವಂಥದ್ದು. 170ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ. 1000ಕ್ಕೂ ಹೆಚ್ಚು ಮಂದಿ ನಾಪತ್ತೆಯಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇಡೀ ರಸ್ತೆಯ ಸಂಪರ್ಕ ಸಂಪೂರ್ಣವಾಗಿ ಕಡಿತಗೊಂಡಿದೆ. ಕ್ಷಣ ಕ್ಷಣಕ್ಕೂ ಕೂಡ ಅಲ್ಲಿನ ಸಾವಿನ ಸಂಖ್ಯೆ ಏರಿಕೆ ಆಗ್ತಾನೆ ಇದೆ. ಇನ್ನು ಗಡಿಯಲ್ಲಿರೋ ಸಣ್ಣ ನದಿಗಳಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಪ್ರವಾಹದ ಅಬ್ಬರಕ್ಕೆ 6 ಜಲ ವಿದ್ಯುತ್ ಸ್ಥರಗಳು ಕೂಡ ಧ್ವಂಸಗೊಂಡಿದ್ದಾವೆ. ನದಿಯ ಮೇಲ್ಭಾಗದಲ್ಲಿ ಹಿಮಬಂಡೆ ಕುಸಿಯುವ ಹಿನ್ನೆಲೆಯಲ್ಲಿ ಈಗಾಗಲೇ ಒಂದ್ ಕಡೆ